ಪರಪ್ಪನ ಅಗ್ರಹಾರ ಜೈಲ್ನ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ಗೆ ಇದೀಗ ವಿಚಾರಣೆಗೆ ಹಾಜರಾಗುವಂತೆ ಮತ್ತೊಂದು ನೋಟಿಸ್. ಯಾಕಂದ್ರೆ ಈ ಹಿಂದೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಾಗ ವಿಚಾರಣೆಗೆ ಹಾಜರಾಗಿರಲಿಲ್ಲ. ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ತಾ ಇರುವಂತಹ ನಟ ಧನ್ವೀರ್, ದರ್ಶನ್ ಆಪ್ತ ಧನ್ವೀರ್ಗೆ ಇವತ್ತು ಮತ್ತೊಂದು ನೋಟಿಸ್. ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲ್ನ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಈ ವೈರಲ್ ವಿಡಿಯೋಸ್ ಹಿಂದೆ ಧನ್ವೀರ್ ಅವರ ಪಾತ್ರ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಅವರನ್ನ ಸಿಸಿಬಿ ಅಧಿಕಾರಿಗಳು ಕೂಡ ಬಂಧಿಸಿ ವಿಚಾರಣೆಗೊಳಪಡಿಸಿದ್ರು. ಅದಾದ್ಮೇಲೆ ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡಿದ್ರು. ನವೆಂಬರ್ 10ರಂದು ಧನ್ವೀರ್ ವಿಚಾರಣೆಯನ್ನ ಮಾಡಿ ಕಳಿಸಿದ್ರು ಪೊಲೀಸರು. ನವೆಂಬರ್ 13ರಂದು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನ ನಟ ಧನ್ವೀರ್ ಅವರು ಕೇಳಿದ್ರು. ಧನ್ವೀರ್ ಸದ್ಯ ಟ್ರಿಪ್ನಲ್ಲಿ ಇದ್ದಾರೆ ಎಂದು ವಕೀಲರು ತಿಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗಿಲ್ಲ ದರ್ಶನ್ ಆಪ್ತ ನಟ ಧನ್ವೀರ್ ಅವರು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀತಾರೆ. ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ ನಟ ಧನ್ವೀರ್ ಅವರು. ಪರಪ್ಪನ ಅಗ್ರಹಾರ ಜೈಲ್ನ ವಿಡಿಯೋಸ್ ಏನೇನು ವೈರಲ್ ಆಗಿತ್ತಲ್ಲ, ಕೊಲೆಯ ಅಪರಾಧಿಗಳಿಗೆ, ರೇಪಿಸ್ಟ್ಗಳಿಗೆ, ಹಾಗೆಯೇ ಉಗ್ರರಿಗೆ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಷ್ಟು ವಿವಿಐಪಿ ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆ ಅನ್ನೋದ್ರ ಬಗೆಗಿನ ವಿಡಿಯೋಸ್ ಇದು. ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇದೆ, ಮೋಜು ಮಸ್ತಿ ಕುಡಿತ ಎಲ್ಲ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ವೈರಲ್ ಆಗಿತ್ತು. ಈ ವೈರಲ್ ಆದ ವಿಡಿಯೋಗಳ ಹಿಂದೆ ನಟ ಧನ್ವೀರ್ ಇದ್ದಾರೆ ಅನ್ನೋ ಶಂಕೆ ಇತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ, ಟಿವಿ9 ನಿರಂತರ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮುಖ್ಯ ಜೈಲು ಅಧೀಕ್ಷಕರಾಗಿ ಅಂಶುಕುಮಾರ್ ಅವರ ನೇಮಕ. ತಾತ್ಕಾಲಿಕವಾಗಿ ಅಧೀಕ್ಷಕರಾಗಿ ಅಂಶುಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ನೇಮಕವಾಗ್ತಾ ಇದ್ದಂತೆ ಜೈಲಿನಲ್ಲಿ ದೊಡ್ಡ ಕಾರ್ಯಾಚರಣೆ. ಜೈಲು ಸುಧಾರಣೆಗೆ ಅಂಶುಕುಮಾರ್ ಅವರು ಹಲವು ಕ್ರಮಗಳನ್ನು ತೆಗೆದುಕೊಳ್ತಾರೆ. ಆದರೆ ಅವರ ಮುಂದೆ ಸಾಕಷ್ಟು ಸವಾಲುಗಳಿವೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲಿರುವಂತಹ ಅಪರಾಧಿಗಳಿಗೆ, ಆರೋಪಿಗಳಿಗೆ ಯಾವ ರೀತಿಯ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಪದೇ ಪದೇ ಈ ರೀತಿಯ ಒಂದಷ್ಟು ವಿಡಿಯೋಗಳು ವೈರಲ್ ಆದಾಗ, ಫೋಟೋಸ್ ವೈರಲ್ ಆದಾಗ ಸರಿಪಡಿಸ್ತೀವಿ, ಅಲ್ಲಿನ ಬುಡ ಸಮೇತ ನಾವು ಎಲ್ಲವನ್ನ ಕಿತ್ತು ಹಾಕ್ತೀವಿ, ಪರಪ್ಪನ ಅಗ್ರಹಾರ ಜೈಲಿನ ಅವ್ಯವಸ್ಥೆಯನ್ನು ಸರಿ ಮಾಡ್ತೀವಿ ಅಂತಾರೆ ವಿನಃ ಸರಿ ಮಾಡಿದಂತಹ ಯಾವುದೇ ಸನ್ನಿವೇಶವಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳಾಗಲಿ ಸಿಗ್ತಾ ಇಲ್ಲ. ಇನ್ನೂ ಒಂದಷ್ಟು ಅವ್ಯವಸ್ಥೆ ಅಲ್ಲಿ ತಲೆದೋರಿದೆ. ಅದೆಲ್ಲವನ್ನ ಕೂಡ ಬೇರ್ ಸಮೇತ ಕಿತ್ತೊಗೆಯಬೇಕಾದಂತಹ ಅನಿವಾರ್ಯತೆ ಇದೆ.